ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನೊಂದು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಈ ಇನ್ಫಾರ್ಮೇಷನ್ನು ನಿಮಗೆ ಮುಂಚೆನೇ ಗೊತ್ತಿತ್ತು ಅನ್ನಂಗಿದ್ರೆ ಗೊತ್ತಿದೆ ಐ ನೋ ಅಂತ ಮೆಸೇಜ್ ಮಾಡಿ, ಇಲ್ಲ ಈ ವಿಡಿಯೋ ನೋಡಿದ್ಮೇಲೆ ತಿಳ್ಕೊಂಡಿದ್ದೀರಾ ಅನ್ನೋದಿದ್ದರೆ ಈ ವಿಡಿಯೋ ನೋಡಿದ್ಮೇಲೆ ತಿಳ್ಕೊಂಡೆ ಅಂತ ಮೆಸೇಜ್ ಮಾಡಿ. ನೀವು ಪ್ರತಿಯೊಂದು ಮೆಸೇಜ್ ಮಾಡೋದು ನನಗೆ ಮುಂದೆ ಮತ್ತೆ ವಿಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ನೀವು ಸಜೆಸ್ಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಆ ರೀತಿ ಕಂಟೆಂಟ್ನೇ ಕೊಡ್ತೀನಿ. ಈಗ ನಾನು ಮಾತಾಡಬೇಕು ಅಂತಿರೋದು, ನೀವೇನು ಪಿಕ್ಚರಲ್ಲಿ ನೋಡ್ತಿದ್ದೀರಾ, ನಾವು ಪ್ರತಿ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಮನೆಯಲ್ಲೂ ನಾಗರ ಪೂಜೆನ ಮಾಡೇ ಮಾಡ್ತಾರೆ. ಆ ನಾಗರ ಪೂಜೆ ಮಾಡಬೇಕಾದ್ರೆ 3 ಕಲ್ಲುಗಳಿರ್ತವೆ. ಆ 3 ಕಲ್ಲುಗಳು ಯಾವುದ್ರ ಸಂಕೇತ, ಯಾವ ದೇವತೆಗಳು, ಯಾವ ದೇವತೆ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ದೇವತೆಗಳ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ನಾಗದೇವತೆಗಳು 3 ಕಲ್ಲಿರುತ್ತೆ. ಮಧ್ಯದಲ್ಲಿರುವಂಥ ದೇವತೆನ ಅಮ್ಮನವರು, ಅವರ ಹೆಸರು ಜಲತ್ಕಾರಿಣಿ ಅಥವಾ ಮಾನಸದೇವಿ ಅಂತ ಕರೀತಾರೆ. ಅವರ ಪಕ್ಕದಲ್ಲೇ 2 ಹಾವುಗಳು ಒಂದಾಗಿರೋ ರೀತಿ ಕಾಣಿಸ್ತಿದೆ ಅಲ್ವಾ ಬಲಭಾಗದಲ್ಲಿ. ಅವರು ಗಂಡ ಹೆಂಡತಿ ಇಬ್ಬರು ಒಂದಾಗಿರೋವಂಥ ದೇವರುಗಳನ್ನ ನಾವು ಪೂಜೆ ಮಾಡೋದು. ಅವರಿಬ್ಬರು ಗಂಡ ಹೆಂಡತಿ ಜೊತೆ ಆಗಿರೋವಂಥದ್ದು. ಹಾಗೆ ಇನ್ನೊಂದು ಈ ಕಡೆ 7 ಎಲೆ ಸರ್ಪ ಕಾಣಿಸುತ್ತಲ್ವಾ, ಅದರ ಹೆಸರು ಬಂದು ಅಸ್ತಿಕ ಮಹಾಮುನಿ ಅವರು. ಅವರಿಗೆ ಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ ಒಂದು ಶಾಸ್ತ್ರ ಪದ್ಧತಿ ಇದೆ ಪುರಾಣದಲ್ಲಿ. ಹಾಗೇನೆ ಮಧ್ಯದಲ್ಲಿರೋ ಮಾನಸದೇವಿ ಪೂಜೆ ಮಾಡಿದರೆ ನಾಗದೋಷ ನಿವಾರಣೆ ಆಗುತ್ತೆ. ಬಲಗಡೆ ಇರೋವಂಥದ್ದಕ್ಕೆ ಪೂಜೆ ಮಾಡಿದ್ರೆ ಮದುವೆ ಪ್ರಾಪ್ತಿ ಆಗುತ್ತೆ. ಹಾಗೆ ಎಡಗಡೆ ಇರೋವಂಥದ್ದಕ್ಕೆ ಪೂಜೆ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಮಧ್ಯದಲ್ಲಿರುವಂಥ ಮಾನಸದೇವಿ ಜಲತ್ಕಾರಿಣಿ ಅವರಿಗೆ ಪೂಜೆ ಮಾಡಿದ್ರೆ ನಾಗದೋಷ ನಿವಾರಣೆ ಆಗುತ್ತೆ. ಈ ಪುರಾಣ ಯಾವ ರೀತಿ ಬಂತು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಮಹಾಭಾರತದಲ್ಲಿ ಜನುಮಜೇನು ಯಾಗ ಮಾಡುತ್ತಿರುವಾಗ ಅಸ್ತಿಕ ಮಹಾಮುನಿಗಳು ಬಂದು ನಾಗಯಾಗವನ್ನು ನಿಲ್ಲಿಸ್ತಾರೆ. ಆಗ ನಾಗದೇವತೆಗಳನ್ನ ಸಾಯಿಸಬೇಡಿ ಎಂದು ಹೇಳುತ್ತಾ ಅವಾಗ ಒಂದು ವರನ ಕೊಟ್ಟಿರ್ತಾರೆ ನಾಗದೇವತೆಗಳಿಗೆ. ನಿಮ್ಮ ತಂದೆ ತಾಯಿಗಳನ್ನ, ಅಂದರೆ ಅಸ್ತಿಕ ಮಹಾಮುನಿಗಳ ತಂದೆ ತಾಯಿಯಾದಂತಹ ಮಾನಸದೇವಿ ಹಾಗೂ ಅವರ ತಂದೆಗೆ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಮದುವೆಗೆ ಏನೇ ತೊಂದರೆ ತಾಪತ್ರೆಗಳದ್ದು ನಿವಾರಣೆಗಳಾಗಿ ಮದುವೆ ನಿಶ್ಚಯ ಆಗಿ ಒಳ್ಳೆಯದಾಗುತ್ತೆ ಅಂತ. ಹಾಗೆಯೇ ಅವರ ಮಗನಾದಂತಹ ಅಸ್ತಿಕ ಮಹಾಮುನಿಗಳಿಗೆ ಯಾರು ಪೂಜೆ ಮಾಡ್ತಾರೋ ಸಂತಾನ ಭಾಗ್ಯ ಇಲ್ಲದಲ್ಲಿರೋರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಈ ಪುರಾಣದಲ್ಲಿ ಹೇಳೋದಾಗಿದೆ ಸ್ನೇಹಿತರೆ. ನೋಡಿ, ಈ ನಾವು ಕಥೆಗಳನ್ನ ಕೇಳ್ದಾಗನೇ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದಕ್ಕೆ ಮುಂಚೆ ನಾವು ಈ ಕಥೆಗಳನ್ನ ಪುರಾಣಗಳಲ್ಲಿ ತಿಳ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಸಾತ್ವಿಕ ಭಾವ ಬರುತ್ತೆ. ಈ ನಾನು ಹೇಳುವಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ವಿಚಾರವಾಗಿ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸ್. ಇದೇ ರೀತಿ ವಿಡಿಯೋಗಳು ಬರ್ತಿರುತ್ತೆ. ದಯವಿಟ್ಟು ನನ್ನ ಚಾನೆಲ್ನ ವೀಕ್ಷಿಸ್ತಾ ಇರಿ.